ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ವಾಕಿಗೆ ಹೋಗುವಾಗ ತೆಗ್ದ ವಿಡಿಯೋ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗ ತೆಗ್ದದ್ದು. ನೆಕ್ಸ್ಟ್ ನಾನು ಇವತ್ತು ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡ್ಲಿಕ್ಕೆ ಅಂದ್ರೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವನು ಬ್ರೇಕ್ಫಾಸ್ಟ್ ಮಾಡಿ ಡೈಲಿ ಪ್ರೇಯರ್ ಮಾಡಿಯೇ ಹೋಗೋದು. ಪ್ರೇಯರ್ ಮಾಡುವ ಟೈಮಲ್ಲಿ ಹೇಳಿದ್ದ ನನ್ನ ಹತ್ರ, ನೀನು ನನಗೆ ಬಿಡ್ಬೋದಲ್ಲ ಇವತ್ತು ಅಂತ. ಸೊ ಅವನಾಗಿ ಕೇಳಿದ್ದಾನಲ್ಲ, ನಾನು ಬಿಡ್ಲಿಕ್ಕೆ ಹೋಗೋದು ಕೂಡ ತುಂಬಾ ಕಡಿಮೆ. ಸೊ ಅವನಾಗಿ ಕೇಳಿರೋದ್ರಿಂದ ಆಗ್ಬೋದು ನಾನು ಬಿಡ್ತೀನಿ ನಿನಗೆ ಅಂತ ಹೇಳಿದೆ. ಬಟ್ ನಾವು ವಾಕ್ ಮಾಡಿಯೇ ಹೋಗ್ಬೇಕು ಅಂತ ಹೇಳಿದಕ್ಕೆ ಓಕೆ ಅಂತ ಹೇಳಿದ. ಆನ್ ದ ವೇ ಯಾವತ್ತೂ ಕೂಡ ನಿರೋಷ ಅವನಿಗೆ ಫ್ಲವರ್ ತಕೊಂಡು ಬರ್ತಾಳೆ. ಅವನು ಆ ಫ್ಲವರ್ ಬಸ್ ಅಲ್ಲಿ ಹತ್ತುವ ತನಕ ಹಿಡ್ಕೊಂಡು ನೆಕ್ಸ್ಟ್ ಅವಳ ಹತ್ರನೇ ಕೊಡ್ಬಿಡ್ತಾನೆ. ಮತ್ತೆ ಅವಳು ನಿರೋಷ ತಗೊಂಡು ಸಲೂನಲ್ಲಿ ದೇವರಿಗೆ ಇಟ್ಟು ಬಿಡ್ತಾಳೆ. ಅದು ಡೈಲಿ ಅವ್ರದ್ದು ರುಟೀನ್ ಅಂತೆ. ನೆಕ್ಸ್ಟ್ ನಾನು ಇವತ್ತು ಮನೆಗೆ ಬಂದು ಪುಲಾವ್ ಅಗೇನ್ ಮಾಡ್ತಾ ಇದ್ದೀನಿ. ಮೊನ್ನೆ ಮಾಡಿದ ಪುಲಾವೇ. ತಸ್ಲಿಮಾ ಮತ್ತು ನಿರೋಷ ಎಲ್ಲ ಹೇಳ್ತಾ ಇದ್ರು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಡಮ್ ಅಂತ ಹೇಳಿ. ಸೊ ಅವರಿಗೆ ಸರ್ಪ್ರೈಸ್ ಆಗಿ ಇವತ್ತು ಮಾಡಿ ಬಿಡೋಣ ಅಂತ ಅನ್ಕೊಂಡೆ. ಅವರಿಗೋಸ್ಕರ ಮಾಡ್ಲಿಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಈಗಿನ ಟೈಮಲ್ಲಿ ಯಾರು ಕೂಡ ಯಾರಿಗೆ ಸಪೋರ್ಟ್ ಮಾಡ್ಲಿಕ್ಕೇನೆ ರೆಡಿ ಇಲ್ಲ. ಆ ಟೈಮಲ್ಲಿ, ಈಗಿನ ಟೈಮಲ್ಲಿ ಇವರು ನನಗೆ ಡೈಲಿ ಅಂದ್ರೆ ಡೈಲಿ ವಿಡಿಯೋಸ್ಗಳಿಗಾಗ್ಲಿ ಯಾವುದಕ್ಕಾದ್ರೂ ಸಪೋರ್ಟ್ ಮಾಡ್ತಾರೆ. ತಸ್ಲಿಮಾ ನನ್ನ ಹತ್ರ ವರ್ಕ್ ಮಾಡಲ್ಲ, ಬೇರೆ ಕಡೆ ವರ್ಕ್ ಮಾಡೋದು. ಆದ್ರೂ ಕೂಡ ಅವಳು ನನಗೆ ಸಪೋರ್ಟ್ ಮಾಡ್ತಾಳೆ. ಬಂದು ಮಧ್ಯಾಹ್ನದ ಟೈಮಲ್ಲಿ ವಿಡಿಯೋ ಮಾಡೋದಾಗ್ಲಿ, ಎಡಿಟಿಂಗ್ ಅಲ್ಲಿ ಹೆಲ್ಪ್ ಮಾಡೋದಾಗ್ಲಿ, ಯಾವುದೇ ಕೆಲಸ ಆದ್ರೂ ಕೂಡ. ಹಾಗಿರುವಾಗ ನಾವು ಅವರಿಗೋಸ್ಕರ ಏನಾದ್ರೂ ಮಾಡೋದು ತಪ್ಪಲ್ಲ. ಯಾರೇ ಆಗಿರ್ಲಿ, ಲೈಕ್ ನಿರೋಷ, ಅವಳಿಗೆ ಅಂತೂ ಡಾನ್ಸ್ ಆ ಥರದ್ದು ಐಡಿಯಾವೇ ಇಲ್ಲ. ರಿಷಲ್ ಮತ್ತು ನೀತನಿಗೆ ಸ್ವಲ್ಪ ಒಳ್ಳೆ ಡಾನ್ಸ್ ಎಲ್ಲ ಗೊತ್ತುಂಟು. ಅವರು ಕೂಡ ಹಾಗೇನೆ. ನಾನು ಡಾನ್ಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಅವರು ಹೇಗಾದ್ರೂ ಮಾಡಿ ನನ್ನನ್ನು ಪ್ರಾಕ್ಟೀಸ್ ಮಾಡಿಸೋದು. ನನ್ನ ಚಾನೆಲ್ ಅಂತ ಹೇಳೋದು ನಾನು ತುಂಬಾ ಕಡಿಮೆನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದು ಅವರದು ನಮ್ಮದು ಅಂತ ಹೇಳ್ಬೋದು. ನಾನು ಯಾವತ್ತಾದ್ರೂ ವಿಡಿಯೋದಲ್ಲಿ ಕೂಡ ಯಾವಾಗ ನೀಡೆಡ್ ಉಂಟು ನಾವು ಅಂತಾನೆ ಯೂಸ್ ಮಾಡ್ತೀವಿ. ನಾವು ಅಂತ ಯೂಸ್ ಮಾಡುವ ಕಾರಣ ಅದೇ. ಇದು ನನ್ನ ಚಾನೆಲ್ ಅಂತ ನಾನು ಯಾವತ್ತೂ ಕೂಡ ಅನ್ಕೊಳ್ಳಲ್ಲ. ಬಿಕಾಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಅವರೇ ಎಲ್ಲ ಚೆಕ್ ಮಾಡೋದು, ಎಷ್ಟು ಹೋಗಿದೆ, ಏನಾಗಿದೆ, ಏನು ಕತೆ ಅಂತ. ಅವರಿಗೆ ಕೂಡ ನನ್ನ ಪಾಸ್ವರ್ಡ್ ಎಲ್ಲಾನು ಗೊತ್ತುಂಟು. ಅವರು ತೆಗ್ದು ನೀತಾನೆ ಅಪ್ಲೋಡಿಂಗ್ ಕೆಲಸ ಎಲ್ಲ ಮಾಡೋದು. ಸೊ ಅದಕ್ಕೋಸ್ಕರ ನನಗೆ ಅವರಿಗೋಸ್ಕರ ಏನು ಮಾಡ್ಲಿಕ್ಕೆ ಸಹ ಓಕೆ. ಸೊ ಅವರಿಗೋಸ್ಕರ ಇವತ್ತು ಪುಲಾವ್ ಮಾಡಿದ್ದು ನಾನು. ಮೊನ್ನೆ ಮಾಡುವಾಗ ಇದ್ದ ಬಿದ್ದ ಎಲ್ಲ ಐಟಮ್ಸ್ ಅನ್ನ ಹಾಕಿಯೇ ಮಾಡಿದ್ದು. ಸೊ ಅದಕ್ಕೋಸ್ಕರ ಇವತ್ತು ಕೂಡ ಅದೇ ಐಟಮ್ ಅನ್ನ ಹಾಕಿಯೇ ಮಾಡಿದ್ದು, ಮತ್ತೆ ಬೇರೆದಾಗಿ ಬಿಟ್ರೆ ಅಂತ ಹೇಳಿ. ಒಳ್ಳೇದಾಗಿತ್ತು ಎಗ್ ಪುಲಾವು. ನಮ್ಮ 4 ಜನರಿಗೆ ನಾನು ಈ ಹಾಟ್ ಬಾಕ್ಸ್ ಅಲ್ಲಿ ತುಂಬಿಸಿದ್ದೀನಿ. ತಸ್ಲಿಮನಿಗೆ ಸಪ್ರೇಟ್ ಪ್ಯಾಕ್ ಮಾಡಿದ್ದೀನಿ. ಯಾಕಂದ್ರೆ ಅವಳು ಇಲ್ಲಿ ಮಾಡ್ತಾಳ ಊಟ ಅಥವಾ ಅವ್ರದ್ದೇ ಶಾಪಲ್ಲಿ ಮಾಡ್ತಾಳ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಸಪ್ರೇಟ್ ಪ್ಯಾಕ್ ಮಾಡಿ, ನನಗೆ ಮತ್ತೆ 3 ಜನರಿಗೆ, ರಿಷಲ್ ಮತ್ತು ನಿರೋಷ ಹಾಗೂ ನೀತನಿಗೆ ಪ್ಯಾಕ್ ಮಾಡಿದ್ದು. ಇದು ನಮ್ಮ ಅತ್ತೆ ಮತ್ತೆ ಹಸ್ಬೆಂಡ್ ಮಗನಿಗೆ ಸಾಕಾಗತ್ತೆ ಅಂತ ಹೇಳಿ ನಾನು ಸ್ವಲ್ಪ ಲೇಟ್ ಆಗಿ ಹೋದದ್ದು. ಅವ್ರು ಇದ್ದಾರಲ್ಲ ಅಂತ ಹೇಳಿ ಇವತ್ತು ಹೇಗಾದ್ರೂ ಮಾಡಿ ಮಾಡೋಣ ಅಂತ. ನನಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ, ಬಟ್ ಟೈಮ್ ಸಿಗಲ್ಲ ಅಂತ ಹೇಳಿ ಅಷ್ಟೇ. ಇದನ್ನ ನಾನು ಬ್ರೇಕ್ಫಾಸ್ಟಿಗೆ ಕೂಡ ತಿಂದದ್ದು. ಬ್ರೇಕ್ಫಾಸ್ಟ್ ಮಾಡುವಾಗ ಸಾಧಾರಣ 11:30 ಆಗಿದೆ. ನಾನು ವರ್ಕಿಗೆ ಸಹ ಲೇಟ್ ಹೋಗಿದ್ದು ಇದೆಲ್ಲ ಮಾಡ್ಲಿಕ್ಕಿರೋದ್ರಿಂದ. ನೆಕ್ಸ್ಟ್ ನಾನು ಬಂದು ರೆಡಿ ಆದೆ. ಇದೆಲ್ಲ ಆದ ನಂತರ ಒಂದು ಸ್ನಾನ ಎಲ್ಲ ಮಾಡಿ, ಇದು ಕೂಡ ಡಿಮಾರ್ಟ್ ಅಲ್ಲಿ ತಗೊಂಡ ಪ್ಯಾಂಟ್. ಇದಕ್ಕೆ 300 ರುಪೀಸ್ ಕೊಟ್ಟಿದ್ದು. ಈ ತರ ಅದಕ್ಕೆ ಟೈ ಮಾಡ್ಲಿಕ್ಕೆ ಸಹ ಉಂಟು, ದಾರ ತರ ಅಂದ್ರೆ ಬೆಲ್ಟ್ ತರ. ನೆಕ್ಸ್ಟ್ ಇದು ಸ್ವಲ್ಪ ಗಿಡ್ಡ ಉಂಟು, ನಮ್ಮ ಮಿರರ್ ಅಲ್ಲಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋ ಮಾಡುವಾಗ ಇನ್ನೊಂದು ಮಿರರ್ ಅಲ್ಲಿ ತೋರಿಸ್ತೀನಿ. ಈ ತರ ಕಾಣಿಸ್ತಾ ಉಂಟು. ಇಷ್ಟ ಆಯ್ತು ನನಗೆ ಸ್ವಲ್ಪ ಲೂಸ್ ಬಟ್ಟೆ ಇಷ್ಟ. ನನ್ನ ಬಟ್ಟೆ ನನಗೆ ಯಾವತ್ತೂ ಕೂಡ ಮೈಯಿಂದ 1 ಕಿಲೋಮೀಟರ್ ದೂರ ಇದ್ರೆ ಮಾತ್ರ ಅದು ಸಮಾಧಾನ. ಹತ್ತಿರ ಹತ್ತಿರ ಇರಬಾರ್ದು, ನನಗೆ ಟೈಟ್ ಆದ್ರೆ ಇಷ್ಟ ಇಲ್ಲ. ಅಂತ್ಯರಲ್ಲಿ ಫುಲ್ ಆನ್ ರೋಡ್ ಇದು ಕೆಲಸ ನಡೀತಾ ಉಂಟು. ಅದಕ್ಕಾಗಿ ಎಲ್ಲಾನು ಎಲೆಕ್ಟ್ರಿಕ್ ಲೈನ್ಸ್ ಗಳನ್ನ ತೆಗೆದು ಕೆಳಗೆ ಹಾಕಿದ್ದಾರೆ. ಇನ್ನು ಕೂಡ ಹಾಕಿಲ್ಲ. ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಕೊಟ್ಟಿಲ್ಲ ನಮಗೆ, ಬೆಳಿಗ್ಗೆಯಿಂದನೇ ಇಲ್ಲ. ಆ ಸೈಡ್ ಅಲ್ಲಿ ನಡೀತಾ ಉಂಟು, ಅಂದ್ರೆ ನಮ್ಮ ಆಪೋಸಿಟ್ ಸೈಡ್ ಅಲ್ಲಿ ಕೆಲಸ ನಡೀತಾ ಉಂಟು. ನೆಕ್ಸ್ಟ್ ನಮ್ಮ ಸೈಡ್ ಅಲ್ಲಿ ನನಗೆ ಗೊತ್ತಿಲ್ಲ ನಮ್ಮ ಸೈಡ್ ಅಲ್ಲಿ ಎಷ್ಟು ಹೋಗತ್ತೆ ಅಂತ ಹೇಳಿ. ಒಬ್ಬೊಬ್ರು ಹೇಳ್ತಾರೆ ನಮ್ಮ ಸ್ಟೆಪ್ ಹೋಗಲ್ಲ, ಒಬ್ಬೊಬ್ರು ಹೇಳ್ತಾರೆ ನಮ್ಮ ಸ್ಟೆಪ್ ಹೋಗ್ತದೆ. ಸೊ ಬಂದ ನಂತರ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ. ಸೊ ನಾವು ಲೈಟ್ ಎಲ್ಲ ಆಫ್ ಮಾಡಿ ಕೂತ್ಕೊಂಡಿದ್ದೀವಿ. ರೀಸನ್ ಅಂತ ಹೇಳಿದ್ರೆ
ಇನ್ವರ್ಟರ್ ದೊಡ್ಡದುಂಟು, ಬಟ್ ಈಗಲೇ ಯೂಸ್ ಮಾಡಿ ಕೂತ್ಕೊಂಡಿದ್ರೆ ಕಷ್ಟ ಆಗತ್ತೆ, ಮತ್ತೆ ಮುಗ್ದ್ರೆ ಫುಲ್ ಡೇ ಸುಮ್ಮನೆ ಇರ್ಬೇಕಲ್ಲ ಅಂತ ಹೇಳಿ, ಇಲ್ಲಾಂದ್ರೆ ಕ್ಲೋಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೂತ್ಕೊಂಡು ಇವರು ಲೂಡೋ ಆಟ ಆಡ್ತಾ ಇದ್ದಾರೆ. ಆ ಅದರ ಜೊತೆಗೆ ಅಂತ್ಯಾಕ್ಷರಿ ಆಟ ಆಡ್ತಾ ಇದ್ದಾರೆ. ನಾವು ಕ್ಲೈಂಟ್ಸ್ ಬಂದಾಗ ಮಾತ್ರ ಲೈಟ್ಸ್ ಅನ್ನ ಆನ್ ಮಾಡ್ತಾ ಇದ್ದೀವಿ. ಆದಷ್ಟು ಉಳಿತಾಯ ಮಾಡಿ ಯೂಸ್ ಮಾಡೋದು ಒಳ್ಳೇದಲ್ಲ ಇನ್ವರ್ಟರ್ ಅಂತ. ನಮ್ದು ಡಬಲ್ ಬ್ಯಾಟ್ರಿ, ಬಟ್ ಭಯ ಆಗತ್ತೆ, ಈವ್ನಿಂಗ್ ತನಕ ಬೇಕಲ್ಲ. ಇಲ್ಲ ಗೋ ಗೋ ಕಾನೆ ಅವಳಂತ ಚೆಲುವೇನಾ ಅವಂತ ನೋಟಾನ. ನೆಕ್ಸ್ಟ್ ಬಂದು ಒಂದು ಬ್ಯಾಗ್ ಬಂದಿತ್ತು, ಅದ್ರದ್ದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೊಂಡ್ವಿ. ಸೊ ಇದು ಸ್ವಲ್ಪ ದೊಡ್ಡದಿತ್ತು, ನನಗೆ ಸಹ ಎಕ್ಸೈಟ್ಮೆಂಟ್ ಇತ್ತು. ಎಷ್ಟು ದಿನದಿಂದ ಒಂದು ಟೋಟ್ ಬ್ಯಾಗ್ ಹುಡುಕಿ ಹುಡುಕಿ ಬೇಜಾರು ಬಂದು ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಸಿಕ್ಕಿತ್ತು. ಅದು ನನಗೆ ಕಲರ್ ಎಲ್ಲ ತುಂಬಾ ಇಷ್ಟ ಆಯ್ತು, ಬಟ್ ಸ್ವಲ್ಪ ಚಿಕ್ಕದಂತ ಅನಿಸಿತ್ತು. ಬಟ್ ಇರ್ಲಿ ಅಂತ ಎಷ್ಟು ಹುಡುಕಿದ್ದು, ಹುಡುಕಿ ಹುಡುಕಿ ನನಗೇನೆ ಬೇಜಾರು ಬಂತು. ಒಂದು 6 ತಿಂಗಳಿಂದ ಹುಡುಕ್ತಾ ಇದ್ದೀನಿ. ನನ್ನದು ಫೇವ್ರೆಟ್ ಕಲರ್ ಗ್ರೀನ್ ಕಲರ್. ನನಗೆ ಗ್ರೀನ್ ವಸ್ತು, ಗ್ರೀನ್ ಡ್ರೆಸ್ ಎಲ್ಲ ಗ್ರೀನ್ ಜಾಸ್ತಿಯೇ ಇಷ್ಟ. ಇದರ ಅನ್ಬಾಕ್ಸಿಂಗ್ ವಿಡಿಯೋವನ್ನು ನಾನು ಹಾಕಿದ್ದೇನೆ ಆಲ್ರೆಡಿ ಶಾರ್ಟ್ಸ್ಗಳಲ್ಲಿ. ಪ್ಲೀಸ್ ಚೆಕ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಕೂಡ ಮಾಡಿ ಶಾರ್ಟ್ಸ್ಗಳಿಗೆ. ನೋಡಿ, ಇಷ್ಟ ಆದರೆ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ನನಗೆ ಇಷ್ಟ ಆಯ್ತು, ಎಲ್ಲಾನು ಒಳ್ಳೇದುಂಟು, ಹಾಗೆ ದೊಡ್ಡದುಂಟು ಬ್ಯಾಗ್. ನನಗೆ ಸ್ವಲ್ಪ ಚಿಕ್ಕದಂತ ಅನಿಸಿತು. ನಮಗೆ ಮೇಕ್ ಓವರಿಗೆಲ್ಲ ಅಂದ್ರೆ ಹಾಲಲ್ಲಿ ಹೋಗ್ಲಿಕ್ಕಿದ್ರೆ ಲಾಸ್ಟ್ ಮೊಮೆಂಟ್ ಒಂದು ಜಸ್ಟ್ ಸಾರಿಗೆ ಆ ತರ ಎಲ್ಲ ಹೋಗ್ಲಿಕ್ಕಿದ್ರೆ ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗ್ಲಿಕ್ಕೆ ಕಿರಿಕಿರಿ ಆಗೋದು. ನೀಡೆಡ್ ಐಟಮ್ಸ್ ಮಾತ್ರ ತಕೊಂಡು ಹೋಗೋದಲ್ಲ, ಸಾರಿ ಚೇಂಜಿಂಗ್ ಎಲ್ಲ ಇದ್ರೆ. ಸೊ ಅದಕ್ಕೆಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಇದು ತಗೊಂಡಿದ್ದು. ನೆಕ್ಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮುಗಿಸಿ ನಾವು ಬಂದದೊಂದು ಮೇಕ್ ಓವರಿಗೆ. ಇವತ್ತು ಇವ್ರದ್ದು ರೋಸ್ ಫಂಕ್ಷನ್ ಉಂಟು, ರೆಡಿ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾಳೆ ಅವ್ರದ್ದು ಅಂದ್ರೆ ನಾಡಿದ್ದು ಮದುವೆದು ಕೂಡ ಉಂಟು. ಇಲ್ಲಿ ಇವ್ರದ್ದು ರೆಡಿ ಆಗಿದೆ. ಇದು ಬಾಯ್ ಫ್ಯಾಮಿಲಿದು. ಇವರಿದ್ದು ದೊಡ್ಡ ಮಗಂದು ಕೂಡ ನಾವು ಹೋಗಿದ್ವಿ ಮೇಕ್ ಓವರಿಗೆ. ಇವರು ಅದಕ್ಕೆ ಲಾಸ್ಟ್ ಟೈಮ್ ಬಂದಾಗ ನಾವು ಅವರಿಗೆ ಬನ್ ಹಾಕಿದ್ದು, ಅವರಿಗೆ ಬನ್ ಬೇಡ ಅಂತೆ, ನಾರ್ಮಲ್ ಅವರು ಮನೆಯಲ್ಲಿ ಹೇಗೆ ಕಟ್ತಾರೆ ಹಾಗೇನೆ ಕಟ್ಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಇವರು ಕೂಡ ರೆಡಿ ಆಗಿದ್ದಾರೆ, ಇವರಿಗೆ ಕೂಡ ಸಿಂಪಲ್ ಬೇಕಿತ್ತಂತೆ. ಸೊ ಈ ತರ ಸ್ಟ್ರೈಟ್ನಿಂಗ್ ಕರ್ಲ್ ಅಂದ್ರೆ ಸ್ಟ್ರೈಟ್ನರ್ ಅಲ್ಲಿ ಮಾಡಿದ ಕರ್ಲ್ಸ್ ಗಳದು ಈಗ ವಾಪಸ್ ಟ್ರೆಂಡಿಗೆ ಬಂದಿದೆ. ಎಲ್ಲ ಸಿಂಪಲ್ ಬೇಕಂತ ಹೇಳ್ತಾರೆ ಎಲ್ಲರೂ ಕೂಡ. ಇದು 2 ಡೇಸ್ ಇದು ವಿಡಿಯೋ. ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗ್ದ ವಿಡಿಯೋಗಳು. ಇವತ್ತು ನಾನು ಮನೆಯಲ್ಲೇ ಇದ್ದೆ ಈವ್ನಿಂಗ್ ತನಕ, ಯಾಕಂದ್ರೆ ಮಗ ಸ್ವಲ್ಪ ವಾಮಿಟ್ ಮಾಡ್ಕೊಳ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಫ್ರೀ ಇದ್ದೀನಲ್ಲ ಅಂತ ಹೇಳಿ ವೆಜಿಟೇಬಲ್ಸ್ ಇದು ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ನಿಮ್ಗೋಸ್ಕರ ಅಂತ ಮಾಡಿದ್ದು. ವೆಜಿಟೇಬಲ್ ಹೆಸರು ಮಾತ್ರ ಕೇಳಬೇಡಿ, ನನಗೆ ಕನ್ನಡದಲ್ಲಿ ಸರಿಯಾಗಿ ಗೊತ್ತಿಲ್ಲ. ಅತ್ತೆಗೆ ಕೇಳಿ ಹೇಳ್ಬೋದು ಕಮೆಂಟ್ ಮಾಡಿದ್ರೆ. ಈ ತರದಾಗಿದೆ. ಮುಳ್ಳು ಸೌತೆ ಮುಗ್ದಿದೆ, ಈಗ ಒಣಗಿ ಹೋಗಿದೆ ಗಿಡ ಕೂಡ. ನೋಡ್ಬೋದು ನೀವು, ಒಣಗಿ ಹೋಗಿದೆ. ನೆಕ್ಸ್ಟ್ ಇಲ್ಲಿ ಬೆಂಡೆ ಸಹ ಆಗ್ತಾನೆ ಉಂಟು, ಒಳ್ಳೇದುಂಟು ಬೆಂಡೆ. ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು ಒಳ್ಳೇದು ಬರ್ಬೋದಂತ, ಯಾಕಂದ್ರೆ ಎಷ್ಟು ದೊಡ್ಡದಾದ್ರೂ ಗಿಡಕ್ಕೆ ಹೂ ಬಿದ್ದಿರ್ಲಿಲ್ಲ. ಈಗ ಒಳ್ಳೇದಾಗ್ತಾ ಉಂಟು. ನಾವು ತರಕಾರಿಗಳು ಅಂಗಡಿಗೆ ಕೊಡಲ್ಲ, ಅಷ್ಟಲ್ಲ ಕೊಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟೇನು ದೊಡ್ಡ ರೇಟ್ ಇಲ್ಲ, ಅದು ಸುಮ್ಮನೆ ಯಾಕೆ ಕೊಡೋದು ಅಂತ. ಅದು ಹೂವಿನ ಗಿಡದಾಗೆ ಅಲ್ಲಿಯೇ ಇದ್ರೆ ಹೇಗೆ ಹೂವು ಬೆಳೆಸ್ತಾರಲ್ಲ ಹಾಗೇನೆ ನಮ್ಮ ಅತ್ತೆ ತರಕಾರಿ ಮಾಡ್ಲಿಕ್ಕೆ ಇಷ್ಟ ಅವರಿಗೆ. ಅವರಿಗೆ ತೆಗಿಲಿಕ್ಕೆ ಕೂಡ ಅಷ್ಟು ಇಷ್ಟ ಇಲ್ಲ ಗಿಡದಿಂದ. ಅಲ್ಲಿ ಹಾಳಾದ್ರೂ ಪರವಾಗಿಲ್ಲ, ಹೇಗೆ ಹೂ ಹಾಳಾಗ್ತದಲ್ಲ ಹಾಗೆ ತರಕಾರಿ ಹಾಳಾದ್ರೂ ಪರವಾಗಿಲ್ಲ, ಅವರು ತೆಗ್ದು ಇಡೋದು ಕಡಿಮೆ. ಈ ಬದನೆಕಾಯಿ ಮತ್ತು ಮೆಣಸಿನ ಗಿಡ ಏನುಂಟು ಅದು 10 ರೂಪಾಯಿಗೆ 3 ಏನೋ ಮಾರ್ತಾ ಇದ್ರು ಸಂತೆಯಲ್ಲಿ. ಐ ಥಿಂಕ್ ನಾನು ತಕೊಂಡ್ ಬಂದದ್ದು. ಚಿಕ್ಕದಿತ್ತು, ತುಂಬಾ ಚಿಕ್ಕದಿತ್ತು. ಸುಮ್ಮನೆ ತಕೊಂಡ್ ಬಂದದ್ದು, ಅತ್ತೆಗೆ ಖುಷಿ ಆಗ್ತಿದೆ ಈ ತರದೆಲ್ಲ ತಂದ್ರೆ ಅಂತ ಹೇಳಿ ತಂದದ್ದು. ಅದು ನೋಡಿದ್ರೆ ಆಗಿದೆ, ನನಗೆ ಅಷ್ಟು ವಿಶ್ವಾಸ ಇರ್ಲಿಲ್ಲ ಆಗ್ತದೆ ಅಂತ ಹೇಳಿ. ಇದಕ್ಕೆ ಸಹ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಆಗ್ಬೋದಾ ಕನ್ನಡದಲ್ಲಿ. ಇದು ಕೂಡ ಈಗ ಆಗ್ತಾ ಉಂಟು. ಇದರ ಬೇಲಿ ಮಾತ್ರ ನಮ್ಮದು ರೋಡಿಗೆ ಬರ್ತಾ ಉಂಟು, ಅದಕ್ಕೆ ಅತ್ತೆ ಅದನ್ನ ಸೈಡ್ ಮಾಡ್ತಾನೆ ಇರ್ತಾರೆ, ರೋಡಿಗೆ ಬರ್ಬೋದು ಅಂತ ಹೇಳಿ. ಬಿಸಿಲಿಗೆ ಸರಿ ಕೆಂಪಾಗಿ ಹೋಗ್ತದೆ ಅದು, ಯಾಕಂತ ಹೇಳಿದ್ರೆ ಅದು ರೋಡಿಗೆ ಬಂದಿದೆ ಅಲ್ಲ. ತಾಯಿ ಮನೆ ಸೈಡ್ ಅಲ್ಲಿ ಎಲ್ಲ ತರಕಾರಿ ಆಗಲ್ಲ. ನನಗೆ ಈ ಸೈಡ್ ಅಲ್ಲಿ ಬಂದ ನಂತರ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಈ ಕೆಲಸಕ್ಕೆ ಹೋಗಲ್ಲ, ನೀರೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ, ಬಟ್ ಒಂದು ನೋಡ್ಲಿಕ್ಕೆ ಸಮಾಧಾನ ಖುಷಿ ಅಂತ ಹೇಳ್ತೀವಲ್ಲ,
ಆ ಥರ ಆಗೋದು. ಯಾಕಂದ್ರೆ ನಾವು ನೋಡದ ಜನ ಅಲ್ಲ, ಆ ಸೈಡ್ ಆಗಲ್ಲ, ನಮ್ಮ ಸೈಡಲ್ಲಿ ತರಕಾರಿ ಆಗಲ್ಲ, ಅಷ್ಟು ಮಣ್ಣು ಒಳ್ಳೇದಿಲ್ಲ ಅಲ್ಲ. ಇವರು ಎಫರ್ಟ್ ಮಾಡೋದು ನೋಡಿ ನಮಗೆ ಅನಿಸೋದು, ಒಬ್ಬ ಇಷ್ಟು ಎಫರ್ಟ್ ಮಾಡಿ ಹಾಳು ಮಾಡಿ ಹಾಕ್ತಾರಲ್ಲ ಅಂತ ಹೇಳಿ. ಈಗ ನನಗೆ ಸಹ ಅನಿಸತ್ತೆ, ಸುಮ್ಮನೆ ಯಾಕೆ ತೆಗಿಬೇಕು ಗಿಡದಿಂದ, ಒಂದು ವೇಳೆ ಬೇಡ ಅಂದ್ರೆ ಈಗ ನಾವು ಹೂ ಸಹ ಬಾಡಿ ಹೋಗ್ತದಲ್ಲ, ಹಾಗೆ ತರಕಾರೀಸ್ ಕೂಡ ಬಾಡಿದ್ರೆ ಏನು ಪ್ರಾಬ್ಲಮ್ ಅಂತ ಹಾಗೆ ಅನಿಸೋದು. ರೇಟ್ ಒಳ್ಳೇದಿದ್ರೆ ಕೊಡ್ಬೋದು, ಅದೊಂದು 4 ಅದಷ್ಟು ಏನು ಕೊಡ್ಲಿಕ್ಕೆ ಸಹ ಹೋಗಲ್ಲ. ಈ ತರ ಪೇರ್ಲೆ ತುಂಬಾ ಆಗತ್ತೆ ನಮ್ಮ ಮನೆಯಲ್ಲಿ, ಬಟ್ ಎಲ್ಲ ಬಂದು ಹಕ್ಕಿ ತಿಂದು ಹಾಕತ್ತೆ. ನನಗೆ ಅದು ತುಂಬಾ ಇಷ್ಟ, ಬಟ್ ನಮಗೆ ಸಿಗೋದಿಲ್ಲ. ಹಕ್ಕಿಗಳಿಗೆ ಒಳ್ಳೇದಾಗಿದೆ. ಇದು ತೊಂಡೆಕಾಯಿ ಐ ಥಿಂಕ್ ಹೇಳೋದು, ಇದು ಕೂಡ ಸ್ವಲ್ಪ ಆಗಿದೆ, ಸ್ವಲ್ಪ ನಮಗೆ ಸಾಕಾಗ್ತದೆ. ಇವತ್ತು ತೆಗ್ದ ತರಕಾರಿ ತೆಗ್ದಿದ್ದಾರೆ ಸ್ವಲ್ಪ, ಇದು ಒಂದೇ ತೆಗ್ದಿದ್ದಾರೆ ಐ ಥಿಂಕ್. ಅಲ್ಲಿ ದೊಡ್ಡದು 2 ಇತ್ತು, ಅದು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಬಿಟ್ಟಿದ್ದಾರೆ. ಮತ್ತೆ ಇದ್ರಲ್ಲಿಯೇ ಅತ್ತಿಗೆಗೆ ಏನೋ ಕೊಡ್ಬೇಕಂತೆ. ಅಂದ್ರೆ ಅತ್ತಿಗೆ ನಮ್ಮದು ಅಂದ್ರೆ ಹಸ್ಬೆಂಡ್ ಇದು ಅಣ್ಣನ್ ವೈಫ್, ಅವ್ರದ್ದು ಕೆಳಗೆನೆ ಮನೆ. ಅವರಿಗೆ ಸ್ವಲ್ಪ ಸುಮ್ಮನೆ ವೇಸ್ಟ್ ಆಗ್ತದಲ್ಲ. ಮೊನ್ನೆ ಸಹ ದೊಡ್ಡಣ್ಣನಿಗೆ ನಾವು ಫಂಕ್ಷನಿಗೆ ಹೋದಾಗ ಕೊಟ್ಟಿದ್ವಿ. ಹಾಗೆ ಮನೆಗೆ ಅಂದ್ರೆ ನಮ್ಮದೇ ಮನೆಯವರಿಗೆ ಸಾಕಾಗ್ತದೆ ಇದು. ನಾವು ಅದಕ್ಕೆ ಸ್ವಲ್ಪ ಹೊರಗೇನು ಕೊಡ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಮೀನಿನವರು ಬಂದಿದ್ರು, ನಾನು ಅವರಿಗೆ ಹೇಳಿದ್ದೆ ನನಗೆ ಕ್ರಾಬ್ ತಕೊಂಡು ಬರ್ಲಿಕ್ಕೆ ಹೇಳಿ. ನನಗೆ ತುಂಬಾ ಇಷ್ಟ ಈ ತರದ್ದು ಕ್ರಾಬ್ಸ್, ಸ್ಕ್ವಿಡ್, ಚಿಪ್ಪು ಆ ಥರ ಎಲ್ಲ ತುಂಬಾ ಇಷ್ಟ. ಇದು ಅವರಿಗೆ ಹೇಳಿದ್ದೆ, ಅವರಿಗೆ ಐ ಥಿಂಕ್ ಮರ್ತೋಗಿತ್ತು, 2-3 ದಿನ ಹಿಂದೆನೆ ಹೇಳಿದ್ದು. ಇವತ್ತು ತಗೊಂಡ್ ಬಂದಿದ್ರು, ಸೊ ಖುಷಿ ಆಯ್ತು. ಇವತ್ತು ಸಂಜೆ ಮಾಡೋದು, ಈಗ ಆಲ್ರೆಡಿ ಅಡಿಗೆ ಆಗಿದೆ. ಸೊ ಇದನ್ನ ಈವ್ನಿಂಗ್ ಮಾಡೋದು. ಬೆಳಿಗ್ಗೆ ಸ್ವಲ್ಪ ವಾಮಿಟ್ ತರ ಮಾಡ್ತಾ ಇದ್ದ, 2 ಸಲ ವಾಮಿಟ್ ಮಾಡಿದ. ಅದರ ನಂತರ ನಾನು ಮೆಡಿಸಿನ್ ಕೊಟ್ಟ ನಂತರ ಒಂದು ಹಾಫ್ ಎನ್ ಅವರ್ ಬಿಟ್ಟು ಊಟಕ್ಕೆ ಕೊಟ್ಟಿದ್ದೆ ಡೈರೆಕ್ಟ್. ಈಗ ಸರಿಯಾಗಿದ್ದಾನೆ. ಈಗ ಇದೆ ಹಾಗೇನು ನೀರ್ ಹಾಕುವ ಕೆಲಸ ಅವನಿಗೆ ನಾನು ನೀರಲ್ಲಿ ಮಣ್ಣಲ್ಲಿ ಎಲ್ಲ ಆಟ ಆಡಿದ್ರೆ ಏನು ಕೂಡ ಹೇಳಲ್ಲ. ಈಗಿನ ಪೇರೆಂಟ್ಸ್ ಸ್ವಲ್ಪ ಜನ ಮಣ್ಣು ನೀರಲ್ಲಿ ಸ್ವಲ್ಪ ದೂರ ಬಿಡ್ತಾರೆ. ಬಿಡಿ, ಯಾಕಂತ ಹೇಳಿದ್ರೆ ಸಿಕ್ನೆಸ್ ಸ್ವಲ್ಪ ಕಡಿಮೆ ಆಗತ್ತೆ, ಇಮ್ಯುನಿಟಿ ಪವರ್ ಸ್ವಲ್ಪ ಒಳ್ಳೆ ಬಿಲ್ಡ್ ಆಗತ್ತೆ. ನಾನ್ ಬಿಡ್ತೀನಿ ಫುಲ್ ಅವನಿಗೆ, ಅದಕ್ಕೋಸ್ಕರ ಸ್ವಲ್ಪ ಕಾಯಿಲೆ ಕಡಿಮೆ. ನೆಕ್ಸ್ಟ್ ಬಂದು ಇಲ್ಲಿ ಪಕ್ಕದ ಮನೆಗೆ ಅಂತ ಹೇಳಿ JCB ಬಂದಿದೆ. ಅಲ್ಲಿ ರೋಡ್ ಏನೋ ಸರಿ ಮಾಡ್ಲಿಕ್ಕೆ ಅಂತ ಐ ಥಿಂಕ್. ನೆಕ್ಸ್ಟ್ ನಮ್ಮದು ಕೂಡ ರೋಡ್ ಸರಿ ಮಾಡ್ಲಿಕ್ಕೆ ಉಂಟು, ಬಟ್ ಅದು ಈಗ ಅವ್ರದ್ದು ಕೆಲಸ ಆಗುವಾಗ ಕತ್ತಲೆ ಆಗ್ಬೋದಂತ ಅನಿಸುತ್ತೆ. ನಾವು ಅನ್ಕೊಂಡಿದ್ವಿ ಹೇಗಾದ್ರೂ ಬಂದಿದ್ದೇ ಉಂಟು ಮಾಡಿಸೋಣ ಅಂತ, ಬಟ್ ಆಗ್ಲಿಕ್ಕಿಲ್ಲ. ನೆಕ್ಸ್ಟ್ ಇಲ್ಲಿ ಇವರೇನೋ ಮಾಡ್ತಾ ಇದ್ದಾರೆ, ಇದು ಗಾಡಿ ಮಾಡಿ ಕೊಡ್ಲಿಕ್ಕೆ ಏನೋ ಐ ಥಿಂಕ್. ಇದು ನನ್ನದು ಸ್ಟೀಮರ್ ಇದು ಏನೋ ವೀಲ್ಸ್ ಏನೋ ಇತ್ತು, ಅದನ್ನೇನೋ ಹಾಕಿಕೊಂಡು ಅವನಿಗೆ ಮಾಡಿ ಕೊಡ್ತಾ ಇದ್ದಾರೆ. ನಾನು ಕೂಡ ಹೇಳೋದು ಈ ತರದ್ದು ಮಾಡಿಕೊಡಿ, ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಮ್ಮ ಚೈಲ್ಡ್ಹುಡ್ ಹೇಗಿತ್ತು ಹಾಗೇನೆ ಇರ್ಬೇಕಲ್ಲ ಅಂತ. ನೆಕ್ಸ್ಟ್ ನಾನು ಈವ್ನಿಂಗ್ ಇದನ್ನ ಮಾಡಿದ್ದೆ, ಕ್ರಾಬ್ಸ್ ಅನ್ನ. ಯಾಕಂದ್ರೆ ನನಗೆ ಕೆಲಸಕ್ಕೆ ಈವ್ನಿಂಗ್ ಹೋಗ್ಲಿಕ್ಕಿತ್ತು, ಮತ್ತೆ ಬಂದು ಮಾಡ್ಬೇಕಲ್ಲ, ಹೇಗಾದ್ರೂ ಟೈಮ್ ಉಂಟು ಅಂತ ಹೇಳಿ ಮಾಡಿಯೇ ಹೋಗೋಣ ಅಂತ ಒಂದು 4:35 ಓ ಕ್ಲಾಕಿಗೆನೆ ಇದನ್ನ ಮಾಡಿದ್ದೇನೆ. ಈವ್ನಿಂಗ್ ಹೋಗಿ ತಿನ್ನೋದು ಅಂದ್ರೆ ಕೆಲಸದಿಂದ ಬಂದು, ನನಗೆ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.